ಗಡಿ ಭಾಗದಲ್ಲಿ ಬಯಲಾಯಿತು ಅತಿ ದೊಡ್ಡ ಡ್ರಗ್ಸ್ ಜಾಲ. ಕೋಳಿ ಫಾರ್ಮ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ರು. ಆ ಫ್ಯಾಕ್ಟರಿ ಮೇಲೆ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿಯಾಗಿದೆ. 3 ರಾಜ್ಯಗಳಿಗೆ ಈ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಂತಹ 7 ಮಂದಿಯನ್ನ ಬಂಧನ ಮಾಡಲಾಗಿದೆ. ರಾಜ್ಯದ ಗಡಿ ಭಾಗದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಜಾಲ ಇರೋದನ್ನ ಪತ್ತೆ ಹಚ್ಚಲಾಗಿದೆ. ಕೋಳಿ ಫಾರ್ಮ್ ಹೆಸರಿಗೆ ಮಾತ್ರ ನಡೆಸ್ತಾ ಇತ್ತು. ಡ್ರಗ್ಸ್ ಫ್ಯಾಕ್ಟರಿನೇ ನಿರ್ಮಾಣ ಮಾಡಿಕೊಂಡಿದ್ರು. ಅದರೊಳಗಡೆ 3 ರಾಜ್ಯಗಳಿಗೆ ಇಲ್ಲಿಂದ ಈ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿ ಇದೆ. 7 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿ ಗಡಿ ಭಾಗದ ಹಾಜಗೋಳಿ ಗ್ರಾಮದಲ್ಲಿ ದಂಧೆ ನಡೀತಾ ಇತ್ತು. ಕೋಳಿ ಫಾರ್ಮ್ ಹೆಸರಲ್ಲಿ MDMM ಡ್ರಗ್ಸ್ ತಯಾರಿಕೆ ಮಾಡ್ತಾ ಇತ್ತು. ಕರ್ನಾಟಕ, ಗೋವಾ, ಮಹಾರಾಷ್ಟ್ರಕ್ಕೆ 3 ರಾಜ್ಯಕ್ಕೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇತ್ತು. ಮಹಾರಾಷ್ಟ್ರ ಮಾದಕ ವಸ್ತು ಟಾಸ್ಕ್ ಫೋರ್ಸ್ ದಾಳಿಯನ್ನು ನಡೆಸಿ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿದ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಿ ಮೌಲ್ಯದ ಡ್ರಗ್ಸ್ ಹಾಗೂ ಯಂತ್ರೋಪಕರಣವನ್ನು ಜಪ್ತಿ ಮಾಡಲಾಗಿದೆ. ಯಂತ್ರೋಪಕರಣ ಅಂದರೆ ಇವರು ಆ ಕೋಳಿ ಫಾರ್ಮ್ ಹೆಸರಲ್ಲಿ ಆ ಕಟ್ಟಡದ ಒಳಗಡೆ ಒಂದು ಮಿನಿ ಫ್ಯಾಕ್ಟರಿಯನ್ನು ರೆಡಿ ಮಾಡ್ಕೊಂಡಿದ್ರು. ನೋಡಿ, ಏನೇನು ಉಪಕರಣಗಳನ್ನು ಅವರು ಬಳಸ್ಕೊಳ್ತಾ ಇದ್ರು ಅನ್ನುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಅದೆಲ್ಲವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ ಕೋಟಿ ಮೌಲ್ಯದ ಡ್ರಗ್ಸ್ ಮತ್ತು ಅದಕ್ಕೆ ರೆಡಿ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದಂಥ ಯಂತ್ರೋಪಕರಣಗಳನ್ನು ಕೂಡ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮಹಾರಾಷ್ಟ್ರ ಮಾದಕ ವಸ್ತು ಟಾಸ್ಕ್ ಫೋರ್ಸ್ ಕಡೆಯಿಂದ ಈ ಒಂದು ದಾಳಿ ಆಗಿರುವಂಥದ್ದು. ಹೆಸರಿಗೆ ಮಾತ್ರ ಕೋಳಿ ಫಾರ್ಮ್. ಇತ್ತೀಚೆಗೆ ರಾಜ್ಯದಲ್ಲಿ ಈ ಫೇಕ್ ಮೆಡಿಸನ್ಸ್ಗಳನ್ನು ರೆಡಿ ಮಾಡಿ ಲೇಬಲಿಂಗ್ ಮಾಡಿ ಅದಕ್ಕೆ ಎಕ್ಸ್ಪೈರಿ ಡೇಟ್ ಚೇಂಜ್ ಮಾಡಿ ಏನೋ ಮಾಡ್ತಾ ಇದ್ರಲ್ಲ, ಅದೇ ರೀತಿಯಲ್ಲಿ ಇವರು ಕೋಳಿ ಫಾರ್ಮ್ನ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ಮಾಡಿಕೊಂಡು 3 ರಾಜ್ಯಗಳಿಗೆ ನಿರಂತರವಾಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ರಂತೆ. ಈ ಸಂಬಂಧಪಟ್ಟಂಗೆ ಈಗ 7 ಜನ ಕಿರಾತಕರನ್ನು ಅರೆಸ್ಟ್ ಮಾಡಲಾಗಿದೆ. MDMM ಡ್ರಗ್ಸ್ ತಯಾರಿಕೆಯನ್ನು ಮಾಡಲಾಗ್ತಾ ಇತ್ತು. ಇಲ್ಲಿ 3 ರಾಜ್ಯಗಳಿಗೆ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕಕ್ಕೆ, ಅಂದರೆ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂಥ ಒಂದು ಪ್ರದೇಶದಲ್ಲಿ ಈ ಒಂದು ಫ್ಯಾಕ್ಟರಿಯನ್ನು ಇವರು ನಿರ್ಮಾಣ ಮಾಡಿಕೊಂಡಿದ್ರು. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಯಾವ ರೀತಿಯಾದಂಥ ಸಾಮಗ್ರಿಗಳು ಮತ್ತು ಆ ಡ್ರಗ್ಸನ್ನು ತಯಾರು ಮಾಡೋದಕ್ಕೆ ಏನೆಲ್ಲ ಮೆಟೀರಿಯಲ್ಗಳು ಬೇಕಾಗಿತ್ತು, ಕಚ್ಚಾ ವಸ್ತುಗಳು, ಅದೆಲ್ಲವನ್ನು ಕೂಡ ಇವರು ಯಾವ ಪ್ರಮಾಣದಲ್ಲಿ ಸಂಗ್ರಹಿಸಿ ಇಟ್ಕೊಂಡಿದ್ರು ಅನ್ನುವಂತಹ ಆ ಫೋಟೋ ನೋಡ್ತಾ ಇದ್ವಿ. ಅದೆಷ್ಟರ ಪ್ರಮಾಣದಲ್ಲಿ ಇವರು ನಿರಂತರವಾಗಿ ಡ್ರಗ್ಸನ್ನು 3 ರಾಜ್ಯಗಳಿಗೆ ಸಪ್ಲೈ ಮಾಡ್ತಾ ಇದ್ರು, ಆ ಬಗ್ಗೆ ಮಾಹಿತಿಗಳು ಬರಬೇಕಾಗಿದೆ. ಈಗ ಸದ್ಯಕ್ಕೆ ಕೋಟಿ ಮೌಲ್ಯದ ಡ್ರಗ್ಸ್ ಹಾಗೂ ಅದಕ್ಕೆ ಉಪಯೋಗಕ್ಕೆ ಬಳಸಲಾಗ್ತಾ ಇದ್ದಂಥ ಯಂತ್ರೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಮಹಾರಾಷ್ಟ್ರ ಮಾದಕ ವಸ್ತು ಟಾಸ್ಕ್ ಫೋರ್ಸ್ ಕಡೆಯಿಂದ ನಡೆದಂಥ ದಾಳಿ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಮಹಾರಾಷ್ಟ್ರ ಮಾದಕ ವಸ್ತು ಟಾಸ್ಕ್ ಫೋರ್ಸ್ ಕಡೆಯಿಂದ ಆದಂತಹ ಅತಿ ದೊಡ್ಡ ದಾಳಿಯಲ್ಲಿ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿರುವಂಥದ್ದು. ಬೆಳಗಾವಿ ಗಡಿ ಭಾಗದ ಹಾಜಗೋಳಿ ಅನ್ನುವಂಥ ಗ್ರಾಮದಲ್ಲಿ ದಂಧೆ ನಡೀತಾ ಇತ್ತು. ಆ ಗ್ರಾಮದ ಕೋಳಿ ಫಾರ್ಮ್ ಅಂದರೆ ಸಹಜವಾಗಿ ಗ್ರಾಮದ ಹೊರಭಾಗದಲ್ಲಿರುತ್ತೆ. ಯಾವುದೋ ಒಂದು ತೋಟದಲ್ಲೋ ದೂರದ ಜಮೀನಲ್ಲೇ ಅದನ್ನು ಕೋಳಿ ಫಾರ್ಮನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಸೊ ಹಾಗಾಗಿ ಅಲ್ಲಿ ನಿರ್ಜನ ಪ್ರದೇಶ ಬಹುತೇಕವಾಗಿ, ಅಲ್ಲಿ ಇವರು ಡ್ರಗ್ಸ್ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ರು.